ಎಲ್ಲರಿಗೂ ನಮಸ್ತೆ. ಇವತ್ತು ನಾವು ಬಂಗಡೆ ಫ್ರೈ ಮಾಡ್ತಾಯಿದ್ದೀವಿ. ಬಂಗಡೆ ಮತ್ತು ಕಲ್ಲೂರು. ಅದನ್ನು ಎಂತ ಗೊತ್ತಿದೆ, ಇವತ್ತು ಗ್ರೀನ್ ಮಸಾಲ ಅಥವಾ ಪುಳಿ ಮುಂಚೆ ಅಂತ ಹೇಳ್ತಾರೆ, ಹಾಗೆ ಮಾಡ್ತಾಯಿದ್ದೇನೆ ನೋಡಿ. ಈಗ ಫ್ರೆಶ್ ಕೊತ್ತಂಬರಿ ಸೊಪ್ಪು ಮತ್ತು ಇದು ಫ್ರೆಶ್ ಪುದೀನ, ಇದು ನಾವೇ ಇಲ್ಲಿ ಹಚ್ಚಿದ್ದೇವೆ, ಅದು ತೊಗೊಂಬಂದಿದ್ದೇನೆ. ಮತ್ತು ಹುಣಸೆ ಹುಳಿ ಮತ್ತು ಜೀರಿಗೆ, ಕಾಯಿ ಮೆಣಸು ಮತ್ತು ಬೆಳ್ಳುಳ್ಳಿ ಮತ್ತು ಶುಂಠಿ ಸಹ ಹಾಕ್ಬೋದು. ನನ್ನ ಹತ್ರ ಶುಂಠಿ ಇಲ್ಲ, ಶುಂಠಿ ಪೇಸ್ಟ್ ಉಂಟು ಸ್ವಲ್ಪ, ಮತ್ತು ಅದು ಮಾಡುವಾಗ ಅದಕ್ಕೆ ಹಾಕ್ತೀನಿ ನೋಡಿ. ಮತ್ತು ಅರಸಿನ, ಅದನ್ನೆಲ್ಲ ಹಾಕಿ ಪೇಸ್ಟ್ ಮಾಡಬೇಕು. ಈಗ ಅದು ಮಿಕ್ಸಿ ಗ್ರೈಂಡರ್ಗೆ ಹಾಕ್ತೇನೆ. ಈಗ ಮಿಕ್ಸಿಗೆ ಹಾಕ್ತೇನೆ, ತೋರಿಸ್ತೇನೆ. ಮೊದಲು ಕೊತ್ತಂಬರಿ ಸೊಪ್ಪನ್ನು ಕಟ್ ಮಾಡುವ. ಹೀಗೆ ಅದು ಮಿಕ್ಸಿಗೆ ಹಾಕಲಿಕ್ಕೆ, ಇಲ್ಲಾಂದರೆ ಮಿಕ್ಸಿಗೆ ಹಾಕುವ. ನಂತರ ಪುದೀನ ಸ್ವಲ್ಪನೇ ಹಾಕಿದ್ದೆ ನಾನು, ಪುದೀನ ಹಾಕ್ತಾಯಿದ್ದೇನೆ. ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಸ್ವಲ್ಪ ಜೀರಿಗೆನ ಹಾಕುವ. ಆಮೇಲೆ ಸ್ವಲ್ಪ ಕಾಯಿ ಮೆಣಸು ಹಾಗೆ ಕಟ್ ಮಾಡಿ ಹಾಕುವ. ಸ್ವಲ್ಪ ಕಟ್ ಮಾಡುವ. ಕಟ್ ಮಾಡಿ ಹಾಕುವ ಸ್ವಲ್ಪ. ಎಷ್ಟು ಖಾರ ಹಾಕೋದಂತ ಗೊತ್ತಿಲ್ಲ, ಹಾಕ್ತಾಯಿದ್ದೇನೆ. ನಂತರ ಸ್ವಲ್ಪ ಹುಣಸೆ ಹುಳಿ ಹಾಕಬೇಕು. ಮತ್ತು ಅರಸಿನ ಹಾಕುವ. ಶುಂಠಿ ಬೇಕಾದರೆ ಹಾಕ್ಬೋದು, ನಾನು ಹಾಕ್ತೇನೆ. ಮತ್ತು ಪೇಸ್ಟ್ ಹಾಕ್ತೇನೆ ಶುಂಠಿ. ಈಗ ಹುಣಸೆ ಹುಳಿ ಹಾಕುವ. ಹುಣಸೆ ಹುಳಿ ಸ್ವಲ್ಪ ನೀರಿಗೆ ಹಾಕಿ ಹಾಕುವ. ಸ್ವಲ್ಪ, ಆಮೇಲೆ ಸ್ವಲ್ಪ ನೀರು ಹಾಕಬೇಕು. ನಾನು ಹುಣಸೆ ಹುಳಿದು ಸ್ವಲ್ಪ ನೀರು ಹಾಕಿದೆ. ಮತ್ತು ಸ್ವಲ್ಪ ಎಣ್ಣೆ ಹಾಕಬೇಕು, ಸ್ವಲ್ಪ ತೆಂಗಿನ ಎಣ್ಣೆ ಹಾಕಬೇಕು. ನಾನು ತೆಂಗಿನ ಎಣ್ಣೆ ಹಾಕಿದ್ದೇನೆ, ಯಾವ್ದು ಬೇಕಾದರೂ ಹಾಕ್ಬೋದು. ಸ್ವಲ್ಪ ಹಾಕಿದೆ ರುಬ್ಬುವಾಗ. ಮಿಕ್ಸಿ ಚಾಲು ಮಾಡ್ತಾ ಇದ್ದೇನೆ. ಸೊ ಮೇಯ್ನಾಗಿ ಉಪ್ಪು ಸ್ವಲ್ಪ ಹಾಕಬೇಕು. ನಾವು ಉಪ್ಪು ಮರೆತು ಬಿಟ್ಟಿದ್ದೆ, ಈಗ ಉಪ್ಪು ಹಾಕ್ತಾಯಿದ್ದೇನೆ. ಸ್ವಲ್ಪ ರುಬ್ಬುವಾಗಲೇ ಹಾಕ್ತಾಯಿದ್ದೇನೆ. ಮತ್ತಿನ್ನು ಮಸಾಲ ನೋಡಿ ಹಾಕಿದರೆ ಆಯಿತು. ಗ್ರೀನ್ ಮಸಾಲ ರೆಡಿ ಆಯಿತು, ಪುಳಿ ಮುಂಚಿ. ಈಗ ಮೀನಿಗೆ ಹಾಕ್ತಾಯಿದ್ದೇನೆ ಈಗ ಬಂಗಡಿಗೆ. ಫುಲ್ಲಿಗೆ ಹಚ್ಚುವ. ಒಳ್ಳೆ ಮಸಾಲ ಎಲ್ಲ ಫುಲ್ಲಿ ಎಲ್ಲದಕ್ಕೂ ತಾಗಬೇಕೀಗ. ಅದು ಕಟ್ ಮಾಡಿದ್ದೀವಲ್ಲ, ಅದರೊಳಗೆಲ್ಲ ಮಸಾಲ ಹೋಗಬೇಕು. ಒಳ್ಳೆ ಟೇಸ್ಟ್ ಆಗ್ತದೆ. ಮತ್ತು ಇದು ಕಲ್ಲೂರು ಮೀನಿಗೆ ಉಂಟಲ್ಲ, ಸ್ವಲ್ಪ ಉಪ್ಪು ಮತ್ತು ಸ್ವಲ್ಪ ಹುಣಸೆ ಅಥವಾ ಲಿಂಬೆ ಸ್ವಲ್ಪ ಹಿಂಡಿ ಒಂದು 5 ನಿಮಿಷ ಇಡಬೇಕು. ಯಾಕಂದರೆ ಕಲ್ಲೂರು ಚಪ್ಪೆ ಇರ್ತದಲ್ಲ, ಅದಕ್ಕೆ ಕಲ್ಲೂರು ಮೀನು ಸ್ವಲ್ಪ ಚಪ್ಪೆ. ಅದು ಉಪ್ಪು ಮತ್ತು ಸ್ವಲ್ಪ ಹುಳಿ ಹಿಂಡಿ ಸ್ವಲ್ಪ 5 ನಿಮಿಷ ಅಲ್ಲಿ ಮೊದಲೇ ಇಟ್ಟಿದ್ದೇನೆ ನಾನೀಗ ಅದನ್ನು. ಅದಕ್ಕೆ ಸಹ ಮಸಾಲ ಹಾಕ್ತೇನೆ. ನೋಡುವ, ಫ್ರೈ ಮಾಡುವ, ಅದನ್ನು ಸಹ ಟೇಸ್ಟ್ ನೋಡುವ ಹೇಗೆ ಆಗ್ತದೆ ಅಂತೇಳಿ. ನೋಡಿ, ಇಲ್ಲಿ ಫ್ರೈಗೆ ಹಾಕಿದ್ದೇವೆ. ಈಗ ಫ್ರೈ ಮಾಡ್ತಿದ್ದೇವೆ ಮಸಾಲ, ಗ್ರೀನ್ ಮಸಾಲ ಪುಳಿ ಮುಂಚಿ. ಈಗ ಕವಿತಾ ಟೇಸ್ಟ್ ಮಾಡಿ ನೋಡಿ ಕವಿತಾ, ಹೇಗೆ ಆಗಿದೆ ಅಂತೇಳಿ. ಬಿಸಿ ಉಂಟಾ? ಹೇಗಿದೆ ಅಂತೇಳಿ ಟೇಸ್ಟ್ ಮಾಡಿ. ಗ್ರೀನ್ ಮಸಾಲ ಸೂಪರ್ ಟೇಸ್ಟ್, ಒಳ್ಳೆ ಮಸಾಲ ಗ್ರೇವಿ ಸೂಪರ್ ಆಗಿದೆ. ಬೆಚ್ಚ ಒಂದ್ಸಲ ಮಾಡಿ ನೋಡಿ, ನೀವು ಸಹ ಟ್ರೈ ಮಾಡಿ ನೋಡಿ. ಒಳ್ಳೆ ಟೇಸ್ಟ್ ಮಸಾಲ.